ದುರಂತದಲ್ಲಿ ಸಾವನ್ನಪ್ಪಿದವರ ಒಂದೊಂದು ಕಥೆಯೂ ಕೂಡ ಕರಳಿ ಹಿಂಡತ್ತೆ. ಇನ್ನು ಮೇ 3ನೇ ತಾರೀಕು ಪಾಪ ಬರ್ತ್ಡೇ ಆಚರಿಸ್ಕೊಳ್ಬೇಕಾಗಿತ್ತು 6 ವರ್ಷದ ಬಾಲಕಿ ಮುಸಾವಿರ್. ಅವರು ಕೂಡ ಮೃತಪಟ್ಟಿದ್ದಾರೆ. ಓರ್ವ ಪುತ್ರಿಯನ್ನ ಕಳ್ಕೊಂಡು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಫುಟ್ವೇರ್ ವ್ಯಾಪಾರಸ್ಥ 39 ವರ್ಷದ ಫಯಾಜ್ ಅಹಮದ್ ಕೂಡ ಮೃತಪಟ್ಟಿದ್ದಾರೆ. ಫಯಾಜ್ 4 ವರ್ಷದ ಪುತ್ರಿ 1.5 ವರ್ಷದ ಪುತ್ರನನ್ನ ಅಗಲಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಸಾವಿರ್ ಅವರ ಪೋಷಕರು ಕೂಡ ಮಾತನಾಡಿದ್ದಾರೆ. ಒಮ್ಮೆ ನೋಡ್ಕೊಂಡು ಬರೋಣ. ಅಲ್ಲೇ ಇದ್ದೆ ನಾನು. ಓಕೆ, ಏನಾಯ್ತಾ ಆ ಟೈಮಲ್ಲಿ? ಏನು ಮಳೆ ಫುಲ್ ಬಂತು, ಒಂದೇ ಸಡನ್ಲಿ ಆ ಗೋಡೆನೇ ಬಿದ್ದೋಯ್ತು. ನಾನು ಸ್ವಲ್ಪ ಒಂದು 10 ಅಡಿ ಬಿಟ್ಟು ಅಂಗಡಿ ನಾನು ಹಾಕ್ತೀನಿ, ನನ್ನ ತಮ್ಮ ಅಂಗಡಿ ಐತೆ, ನನ್ನ ತಮ್ಮ ಮೇಲೆ ಸಡನ್ಲಿ ಗೋಡೆ ಬಿದ್ದೋಯ್ತು. ನಾನು ನಮ್ಮ ಫ್ರೆಂಡ್ ಎಲ್ಲ ಎತ್ಕೊಂಡು ಸಡನ್ಲಿ ಹೋಗಿದ್ರು ಹಾಸ್ಪಿಟ್ಲಿಗೆ. ಹೋಗಿದ್ರೆ ಸೀರಿಯಸ್ ಇದ್ದಾರೆ ಅಂತ ಅಡ್ಮಿಟ್ ಮಾಡ್ಕೊಂಡ್ರು. ಆಮೇಲೆ ನೋಡಿದ್ರೆ 1 ಅವರ್ ಆದಮೇಲೆ ಇಲ್ಲ ತೀರೋಗ್ಬಿಟ್ರು ಅಂತ ಹೇಳಿ. ಇದು ನಮ್ಮ ಕಡೆ ಹೇಳೋಕ್ಕಾಗಲ್ಲ, ನನಗೆ ಸಿಕ್ಕಾಪಟ್ಟೆ ನಂದ್ಬಿಟ್ಟಿದ್ದೀನಿ ಸರ್. ಇದೊಂದೇ ಒಂದು ಜೀವ, ಅದು ಕಳ್ಕೊಂಡಿದ್ದೀನಿ. ಅದು ಕಳ್ಕೊಂಡಿರೋದಕ್ಕೆ ನಾನು ಏನು ಹೇಳೋಕ್ಕಾಗ್ತಾಯಿಲ್ಲ ಸರ್. ನಾನು ಇರಲಿಲ್ಲ ಸರ್, ನಾನು ಔಟ್ ಆಫ್ ಆಗಿದ್ದೆ. ನಾನು ನಮ್ಮೂರ್ಗೆ ಹೋಗಿದ್ದೆ. ನನಗೆ ಗೊತ್ತಾಗಿದ್ದು 8:08 ಗೊತ್ತಾಯ್ತು ಸರ್. ಕಾಲ್ ಮಾಡಿದ್ರು ನಮ್ಮ ಮಿಸ್ಸಸ್, ಹಿಂಗಾಗಿದೆ ಮಗಳಿಗೆ ಅಂತ ಹೇಳ್ಬಿಟ್ಟು. ನಾನು ಅವಾಗಲೇ ಆಟೋಮೆಟಿಕ್ ಅಲ್ಲಿಂದ ಕಾರ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟೆ ಸರ್. ಗೊತ್ತಿಲ್ಲ ಸರ್, ನಾನು ಚಿರ್ಚ್ಕೊಂತಾ ಇದ್ದೆ. ನನ್ನ ಮಗು ಬೇಕು, ನನ್ನ ಮಗುನ ಕಾಪಾಡಿಕೋಬೇಕು. ಯಾರು ಅಲ್ಲಿ ಎಲ್ಲ ಇರೋರೆಲ್ಲ ಸಹಾಯ ಮಾಡಿದ್ರು, ಆದರೆ ಅದು ಎತ್ತಕ್ಕೆ ಆಗಲ್ಲ. ಎಲ್ಲರೂ ಬಂದು ಮಾಡಿದ್ರು, ಅದು ಎತ್ತಕ್ಕೆ ಆಗಿಲ್ಲ. ಸರಿ, ಏನು ತಪ್ಪೇ ಮಾಡದೇ ಇರುವಂಥ ಮುಗ್ಧ ಜೀವಗಳು ಇವತ್ತು ಹೋಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈಗ ಬದುಕಿ ಬಾಳಬೇಕಾಗಿರುವಂಥ ಜೀವನದಲ್ಲಿ ದುರಂತ ಆಗಿರೋದು ಅಂತ. 6 ವರ್ಷದ ಮಗು, ಇನ್ನು ಒಬ್ಬ 2 ಮಕ್ಕಳ ಹಸುಗೂಸುಗಳ ತಂದೆ, ಇದೆಲ್ಲ ನೆನೆಸ್ಕೊಂಡ್ರೆ ನಿಜಕ್ಕೂ ಹೃದಯ ವಿದ್ರಾವಕ ಇದು. ಇದಕ್ಕಿಂತ ಇನ್ನೊಂದು ಘಟನೆಗಳು ಅಂದರೆ ಇನ್ನು ಮೊದಲು ಮಳೆ, ಈಗ ಇದಕ್ಕೆ ಇವರು ಈ ರೀತಿಯಾಗಿ ಕೂರಿಸ್ಕೊಂಡಿದ್ದಾರೆ. ವಿಧಿ ಬರಹ ಇನ್ನೊಂದು ಮತ್ತೊಂದು ಎಲ್ಲ ಬದಿಗೊರೆಸಿ ನಿಲ್ಲಿಸ್ಕೊಂಡ್ರೆ ಇವತ್ತು ಆ ಮಕ್ಕಳನ್ನು ಕಳ್ಕೊಂಡಿರೋ ಪೋಷಕರು ಕಳ್ಕೊಂಡಿರೋ ಮಕ್ಕಳು ಆದಿಯಾಗಿ ಇನ್ನೊಂದು 5 ಜನ ಸೇರ್ತಾರೆ. ಇವರ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡಲಿ ಅಂತ ಮಾತ್ರ ಹೇಳೋದು ಸಾಧ್ಯ. ಯಾಕಂದರೆ ಬೇರೆ ಏನು ಹೇಳಿದ್ರು ಇದರಲ್ಲಿ ತೂಕ ಅಂತ ಅನ್ಸೋದಿಲ್ಲ. ಯಾಕಂದರೆ ಕಳ್ಕೊಂಬಿಟ್ಟಿದ್ದೀವಿ ಜೀವನ. ಆ ಮಗು ಮೇ 3ನೇ ತಾರೀಕು ಅದರ ಬರ್ತ್ಡೇ ಇತ್ತಂತೆ. ಅದಕ್ಕೆ ಏನೋ ಶಾಪಿಂಗ್ ಹೋಗಿದ್ದಾರೆ, ಆಶ್ರಯ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ಆ ಸಮಯಕ್ಕೆ ಈ ರೀತಿ ಆಗೋಗಿದೆ. ಮಗು ಪೋಷಕರ ಅವ್ರ ತಂದೆ ಮಾತಾಡ್ತಿರ್ಬೇಕಾದ್ರೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹಾಕ್ಕೊಂಡು ಹೇಳ್ತಾಯಿದ್ರು, ಒಂದು ಜೀವ ಇತ್ತು ಅದನ್ನು ಕಳ್ಕೊಂಬಿಟ್ಟೆ ಸರ್ ಅಂತ. ಇದಕ್ಕಿಂತ ಮತ್ತೊಂದು ನೋವು ಇಲ್ಲವೇನೋ ಅನ್ನುವಂಥ ನಿಟ್ಟಲ್ಲಿ ಅವರಿದ್ದಾರೆ. ಇಡೀ ಸರ್ಕಾರಕ್ಕೂ ಚೀಮಾರಿ ಹಾಕಬೇಕು. ನೀವು ಕಾಲು ಎಳೆದು ಕೈ ಎಳ್ಕೊಂಡು ಇನ್ನೊಂದು ಮತ್ತೊಂದು ಅಧಿಕಾರ ಧಾವಂತ ಮತ್ತೊಂದು ಎಲ್ಲ ಮಾಡ್ಕೊಂಡು ಕೂತ್ಕೋತೀರಿ, ಅಭಿವೃದ್ಧಿ ಶೂನ್ಯವಾಗಿ ಕೂತ್ಕೋತೀರಿ. ನೀವು ದುರಸ್ತಿಯನ್ನು ಕಾಣಿಸೋದೇ ಇಲ್ಲ ನಿಮಗೆ. ಅದರೆಲ್ಲದರ ಪರಿಣಾಮ ಇದೆ. ನಾವು ದಿನನಿತ್ಯ ಇದನ್ನೇ ಒದ್ದಾಡ್ತಾ ಇರೋದು, ಇದ್ರ ಬಗ್ಗೆನೇ ಹೇಳೋದಕ್ಕೆ ನಿಮಗೆ ಹೊರಟಿರುವಂಥದ್ದು. ಮೂಲಭೂತ ಸೌಕರ್ಯಗಳಡಿ ಜನರಿಗೆ ವಾಸಕ್ಕೆ ಏನು ಬೇಕು, ಅವರ ಸುರಕ್ಷತೆಗೆ ಏನು ಬೇಕು ಅಷ್ಟೂ ಕ್ರಮ ತಗೊಳಕ್ಕಾಗಿಲ್ಲ ಅಂದರೆ ನೀವು ಅಯೋಗ್ಯ ಸರ್ಕಾರ ಅಂತ. ಟ್ಯಾಕ್ಸನ್ನು ಕಟ್ಟಿಸ್ಕೊಂಡು ಕೂಡ ನೀವು ಸುರಕ್ಷತೆ ಅಡಿಯಲ್ಲಿ ಜನರನ್ನ ಇರಿಸೋದಕ್ಕಾಗ್ತಾ ಇಲ್ಲ, ನಿಮ್ಮ ಮತದಾರರನ್ನೇ ಇರ್ಸೋಕ್ಕಾಗ್ತಾ ಇಲ್ಲ ಅಂತಂದ್ರೆ ನೀವು ಅಯೋಗ್ಯ ಸರ್ಕಾರ ಅಂತೇಳಿ. ನಿಮ್ಮಿಂದ ನಿರೀಕ್ಷೆ ಬೇರೆ ಯಾವುದೂ ಇಲ್ಲ ಅವರಿಗೆ, ನಮ್ಮನ್ನು ಸುರಕ್ಷಿತವಾಗಿಡಿ ಅಂತೇಳಿ. ಈ ಮಳೆಗಾಲದಲ್ಲಿ ಈಗ ಮೊದಲ ಮಳೆಗೆ ಹಿಂಗೆ ಮಾಡಿ ಇಟ್ಟು ಕೂತಿದ್ದೀರಿ ನೀವು. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನಂಬಿಕೊಂಡು ನಾವು ಇರೋದಕ್ಕಾಗತ್ತಾ? ಮಳೆ ಅಂತ ಬಿಟ್ಟು ಬೀದಿಗೆ ಬರದೇ ಇದ್ದರೆ ನಾನು ಬದುಕು ಸಾಗಿಸೋದಕ್ಕಾಗತ್ತಾ ಅನ್ನುವಂಥ ನಿಟ್ಟಲ್ಲಿ ಹೊಸದಾಗ ಆದೇಶ ಬೇರೆ ಹೊರಡಿಸಿದಾರಲ್ಲ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು. ಮತ್ತೊಬ್ಬರು ಅವ್ರ ಬದುಕೇ ಬೀದಿಲಿ ನಿಂತಿದೆ. ಇನ್ನು ಅವರು ಆ ಸುತ್ತಮುತ್ತಲು ವಾತಾವರಣ ಇವರು ಈ ರೀತಿ ದುರಸ್ತಿಯಲ್ಲಿ ಇಟ್ಕೊಂಡಿದ್ರೆ ಹೆಂಗೆ ತಾನೇ ಅವರು ವ್ಯಾಪಾರ ಮಾಡೋಕ್ಕೆ ಸಾಧ್ಯ? ಈಗ ಬೆಂಗಳೂರು ಮಾಡಂಗಿಲ್ಲ ಅಂತೆ ಸರ್, ಹೊಸದಾಗ ಆದೇಶ ಬಂದಿದೆ. ಅದು ಅಲ್ಲ, ಇವ್ರಿಗೆ ಬೇಕಾದಂಗೆ ಮಾಡಿಬಿಡ್ತಾರೆ. ಯಾಕಂದರೆ ಇವರಿಗೆ ಹೆಂಗಾಗತ್ತೆ ಅಂತಾರೆ ಆದೇಶ. ಈಗ ಲಾಸ್ಟ್ ಟೈಮ್ ಆಯಿತು, GBAದಲ್ಲಿ ಒಂದಷ್ಟು ಏನೋ ಹೆಲಿಕ್ಯಾಮ್ ಇದಂತೆ ವೀಕ್ಷಣೆ ಮಾಡಿ ಅಲ್ಲಿ ಏನೇನಿದೆ ಅದಕ್ಕೆಲ್ಲ ಮಾಡೋದಂತೆ. ಈ ನಾಯಿಗಳನ್ನ ಹಿಡಿಯೋದಕ್ಕೆ ಶಿಕ್ಷಕರನ್ನ ಬಿಡೋದಂತೆ.
ಈ ತಲೆ ಇಲ್ಲದ ಕೆಲವೊಂದಷ್ಟು ಆದೇಶಗಳನ್ನು ಮಾಡೋದು ಮತ್ತು ಜನ ಚೀಮಾರಿ ಹಾಕಿದ ತಕ್ಷಣಕ್ಕೆ ವಾಪಸ್ ತಗೊಳ್ಳೋದು. ಈಗ ಬೀದಿ ಬದಿ ವ್ಯಾಪಾರಿಗಳನ್ನು ಹಂಗೆ ವಾಪಸ್ ತಗೊಳ್ಳೋದಕ್ಕಾಗುತ್ತಾ? ಇದೇ JBಯವರು 10,000 ಕೊಟ್ಟು ಬೀದಿ ವ್ಯಾಪಾರಿಗಳನ್ನು ಪೋಷಣೆ ಮಾಡಿದಾರಲ್ಲ. ಹಾಗಾದರೆ ನಿಮ್ಮ ಯೋಜನೆ ಯಾವ್ದು ತಪ್ಪು ಅಂತ ನೀವೇ ಹೇಳಬೇಕಾಗುತ್ತೆ. ದಟ್ಟ ದರಿದ್ರವಾಗಿಸ್ಕೊಳ್ಳೋದು ನೀವೇನೆ, ಮತ್ತೆ ಚೀಮಾರಿ ಹಾಕ್ಸ್ಕೊಳ್ಳೋದು ನೀವೇನೆ. ಯಾವುದಾದ್ರೂ ಸರಿಯಾದ ಒಂದು ಈ ನೇಮಕಾತಿಗಳನ್ನ ಮಾಡ್ಕೊಂಬಿಡಿ. ನಿಮಗೆ ಏನು ಬೇಕು ಸಲಹೆ ಸೂಚನೆಗೆ ಒಂದು ಮಂಡಳಿನಾದರೂ ಮಾಡ್ಕೊಂಬಿಡಿ. ಅತ್ಲಾಗ ನಿಮ್ಮ ಮೂಗಿನ ನೇರಕ್ಕೆ ನೀವು ಏನೋ ತರೋದು, ಜನ ಚೀಮಾರಿ ಹಾಕಿದ ತಕ್ಷಣಕ್ಕೆ ಅದನ್ನು ವಾಪಸ್ ಇದು ಮಾಡ್ಕೊಳ್ಳುವಂಥದ್ದು. ಬೀದಿ ಬದಿ ವ್ಯಾಪಾರಿಗಳನ್ನು ತೆಗೆಸಿ ಅವ್ರಿಗೇನಾದರೂ ಬೇರೆ ಒಂದು ವ್ಯವಸ್ಥೆ ಕಲ್ಪಿಸೋದಾದರೆ ಮಾಡಿ. ಏಕಾಏಕಿ ಅವ್ರನ್ನ ತಂದು ಮೊದಲೇ ಬೀದಿಲಿರೋರನ್ನ ಇನ್ನು ಎಲ್ಲಿಗೆ ತಗೊಂಡು ಹೋಗಾಕ್ತೀರಿ? ಅವರು ಜೀವನೋಪಾಯಕ್ಕೋಸ್ಕರ ಮಾಡ್ಕೊಂಡಿರುವಂಥದ್ದನ್ನು ನೀವು ಬೇರೆ ರೀತಿ ಏನಾದರೂ ಕಲ್ಪಿಸಿ ಕೊಡೋದಿದ್ದರೆ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ. ಇಲ್ಲಿ ಇವತ್ತು ಪಾಪ ಆ ಫ್ಯಾಮಿಲಿಗಳು ಏನಾಗಿದ್ದಾವೆ, ನಿಮ್ಮ ಅಡಿಯಲ್ಲೇ ಕೂತ್ಕೊಂಡಿರುವಂಥದ್ದು, ಅವರ ಪ್ರಾಣ ಏನು ಹೊರಟೋಗಿದೆ, ಆ ಮಗುವೆಲ್ಲ ಹೋಗಿದಾರಲ್ಲ, ಅದನ್ನೆಲ್ಲ ಹೊಣೆಗಾರಿಕೆ ನಿಮ್ಮದೇ ಇರುತ್ತೆ. ನಿಮ್ಮದೇ ನಿರ್ಲಕ್ಷ್ಯ, ಅದು ದಿವ್ಯ ನಿರ್ಲಕ್ಷ್ಯ. ನಿಮ್ಗೆ ಕಾಣಿಸ್ಕೊಂಡ್ರೂ ನೀವು ಮಾಡಿಲ್ಲ. ಅವ್ರ ಕಣ್ಣೀರಿಗೆಲ್ಲ ನೀವೇ ಇವತ್ತು ಉತ್ತರ ಕೊಡಬೇಕು. ಬೇರೆ ಯಾವುದೂ ನಿಮ್ಮ ಹತ್ರ ಇಲ್ಲ. ನೀವು 5 ಲಕ್ಷ 2 ಲಕ್ಷ ಪರಿಹಾರ ಕೊಡ್ತೀರಿ ಅನ್ನೋ ಥರದಕ್ಕಷ್ಟೇ ಸಬೂಬು ಹಾಕಿ ಕೊಟ್ಬಿಟ್ಟು ಹೊರಟು ಬಿಟ್ರೆ ಆ ಮನೆ ದಿನ ಸ್ಮಶಾನ ಮೌನದಲ್ಲಿ ಕೈ ತೊಳಿತಿರುತ್ತಲ್ಲ ಕಣ್ಣೀರಲ್ಲಿ, ಆ ಶಾಪ ನಿಮಗೆ ಬರೋದು. ಅಲ್ಲ ಸರ್, ಬಜೆಟ್ ಎಲ್ಲ ಅನೌನ್ಸ್ ಆದಾಗಲೂ ಕೂಡ ಪ್ರತಿ ಕ್ಷೇತ್ರಕ್ಕೂ ಅನುದಾನ ಕೊಟ್ಟಿರ್ತಾರಲ್ಲ, ಇದೆಲ್ಲ ಡಿವೈಡ್ ಆಗೋದಿಲ್ವಾ ಅಂತ? ಅನುದಾನಗಳಲ್ಲಿ ನಿಮಗೆ ಈಗ ಅವರೇ ಹೇಳ್ಕೊಂಡಂತೆ BJP 40%, BJP ಅವ್ರು ಹೇಳುವಂತೆ ಇವ್ರು 60% ಅಂತ. ಇನ್ನು 40%ಅಲ್ಲಿ ಎಲ್ಲಮ್ಮ ಏನು ಮಾಡ್ತೀರಿ ಇನ್ನು ತಗೊಂಡು? ಅದಾದಮೇಲೆ ಇವನು ಕಾಂಟ್ರಾಕ್ಟ್ರು, ನಾವು ಅದೇ ಮಾತಾಡ್ತೀವಿ, ಇನ್ನು ಕಾಂಟ್ರಾಕ್ಟ್ರಿಗೆ ಇನ್ನೊಂದು 10%, 15%, 20% ಅವ್ನು ಹೇಳ್ಕೊಂಡು ಇನ್ನು 20% ಬರೋಷ್ಟೊತ್ತಿಗೆ ರಸ್ತೆಯಲ್ಲಿರೋ ಕಾಂಪೌಂಡ್ಗಳಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ತೇಪೆ ಕಾರ್ಯ ಮಾಡೋದು ಇದಕ್ಕೋಸ್ಕರನೇ. ಇವರಿಗೆ ಆ ಅನುದಾನ ಇನ್ನೊಂದು ಮತ್ತೊಂದು, ಅದು ಯಾರೋ ಒಬ್ಬ ಶಾಸಕ ಸ್ವಪಕ್ಷದಲ್ಲೇ ಕೂತ್ಕೊಂಡು ಹೇಳಿದ್ರಲ್ಲ, ಉದಯ್ ಕದಲೂರ್ ಅಂತೇಳಿ ಏನೋ ಇದ್ದಾರೆ ಶಾಸಕ, ನಮಗೆ ಅನುದಾನ ತಗೊಂಡು ಹೋಗೋದೇ ಒಂದು ಸಾಹಸ ಆಗ್ಬಿಟ್ಟಿದೆ ಅಂತ ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡ್ದೆ ಹೆಚ್ಚು ಕಡಿಮೆ ಮನುಷ್ಯ. ಅನುದಾನಗಳನ್ನು ಕೊಡೋದಕ್ಕೆ ಇವ್ರು ಎಲ್ಲಿದೆ ಅಂತ ಬೇಡ, ಇವರೆಲ್ಲ ನುಂಗು ನೀರು ಕುಡಿತಾ ಇದ್ದಾರೆ. ಮತ್ತು ಇವರು ಯಾವುದು ಹೆಸರು ಹೇಳ್ಕೊಂಡು ಬಂದರೂ ಗ್ಯಾರಂಟಿ ಅಂತ ಬಿಟ್ಟು ಅದನ್ನು ತುಂಬಿಸೋದಕ್ಕೆ ಇವರೆಲ್ಲ ಖಾಲಿ ಮಾಡ್ಕೊಂಡು ಕೂತಿರ್ಬೇಕಾದ್ರೆ, ಆಮೇಲೆ ಅದರಲ್ಲಿ ಉಳಿದು ಬೆಳೆದಿದ್ದೆಲ್ಲ ಇವರ ಹಿರಿಯರೆಲ್ಲ ಕೂತ್ಕೊಂಡು ತಿನ್ನಬೇಕಲ್ಲ, ಅದೆಲ್ಲ ಮಾಡಿಕೊಂಡು ಬಂದು ಉಳಿದಿರೋದ್ರಲ್ಲಿ ಇವರು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಇವ್ರ ಹತ್ರ ಸಮಯ ಇಲ್ಲ. ಇವ್ರ ಕುರ್ಚಿ ಕಾದಾಟಗಳು ನಡೀತಾ ಇದೆ. ಮನಸ್ಸೂ ಇಲ್ಲ, ಮನಸ್ಸು ಮಾಡಿದ್ರೆ ಅಲ್ಲಿ ಹಣನೂ ಇಲ್ಲ. ಹಾಗಾಗಿ ಇವರು ಒಂಥರ ವ್ಯರ್ಥ ಸರ್ಕಾರ ಕೂತ್ಕೊಂಡಿರೋದ್ರಿಂದ ಇದರಿಂದ ಯಾವ ನಿರೀಕ್ಷೆನೂ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಅನಿವಾರ್ಯನೂ ಅಲ್ಲ. ಈಗ ಆ ಮಗುನ ಮತ್ತು 6-7 ಜನ ಕಳ್ಕೊಂಡ್ವಲ್ಲ ನಾವು ಬರೀ ಸರ್ಕಾರಿ ಮಟ್ಟದಲ್ಲಿ ಮಾತ್ರ ಮಾತಾಡ್ತಾ ಇದ್ದೀವಿ. ಮುಂದೆ ಬೇರೆ ಬೇರೆ ಬರುತ್ತೆ. ಈಗಿನ್ನೂ ಒಂದು ಮಳೆಗಾಳಿಗೆ ನೀವು ಹಿಂಗೆ ಚಿತ್ರಾನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ ಬೆಂಗಳೂರು ಸ್ಪೆಷಲ್ ಅಂತೇಳಿ. ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಅಸಹ್ಯಕರ ಪರಿಸ್ಥಿತಿಗೆ ಹೋಗಿ ತಲೆ ಬಗ್ಗಿಸ್ಬೇಕು. ಯಾಕಂತಂದ್ರೆ ನೀವು ಮಾಡಿರೋದೆಲ್ಲ ಶೂನ್ಯನೇ. ಮೂಲಭೂತ ಸೌಕರ್ಯದಲ್ಲಿ ಏನೇನೋ ನೀವು ಟಚ್ ಮಾಡಲಿಲ್ಲ. ಒಂದೊಂದು ಗುಂಡಿ ಮುಚ್ಚೋಕೆ 1 ಲಕ್ಷ ಖರ್ಚು ಮಾಡ್ಕೊಂಡಿರೋದೆಲ್ಲ ನೋಡ್ಕೊಂಡು ಮೊನ್ನೆ ವರದಿ ಮಾಡ್ಕೊಂಡ್ವಿ. ಈಗೆಲ್ಲ ಇದು ಮಾಡ್ತಾ ಇದ್ದಾರೆ, ಯಾರ್ಯಾರೋ ಹೇಳ್ತಾ ಇದ್ದಾರೆ 60,000 ಅಂತೆ, 1 ಲಕ್ಷ ಅಂತೇಳಿ. ನೀವು ಕೇಳಿದ್ರಲ್ಲ, ಅನುದಾನಗಳೆಲ್ಲ ಹಿಂಗೆ ಗುಂಡಿಯಲ್ಲಿ ಹೋಗ್ತಾ ಇದ್ದಾವೆ. ಅದೇ ಗುಂಡಿಗೆ ಹಾಕಿ ಮುಚ್ಚಿಬಿಡ್ಬೇಕು, ಅಷ್ಟು ಆಳದ ಗುಂಡಿ ಅದು. 1 ಲಕ್ಷ ಖರ್ಚು ಮಾಡಿ ಮುಚ್ಚೋ ಗುಂಡಿ ಇದೆ ಅಂತಂದರೆ ಇವರು ಅದು ಯಾವ ಮಟ್ಟದ ಗುಂಡಿ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಗೊತ್ತಿಲ್ಲ. ಇದು ಗುಂಡಿ ಅಲ್ಲ, ಗಂಡ ಗುಂಡಿ ಅಂತ ಹೇಳಿದ್ವಿ ನಾವು. ಇವರು ಮಾಡ್ಕೊಂಡಿರೋ ಗಂಡ ಗುಂಡಿಗಳು ಇವೆಲ್ಲ ತುಂಬಿಕೊಂಡು ಬೆಂಗಳೂರನ್ನ ನುಂಗಿ ನೀರು ಕುಡಿಬೇಕು ಅಂತಲೇ ಒಂದಷ್ಟು ವರ್ಗ ಬಂದು ಕೂತ್ಕೊಂಡಿದ್ದಾವಲ್ಲ, ಆ ಒಂದು ಪರಿಸ್ಥಿತಿಯ ದುಸ್ಥಿತಿ ನೋಡ್ತಾ ಇರುವಂಥದ್ದು ನಾವು. ಈಗ ಬೌರಿಂಗ್ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ ಆಗಿರೋದಕ್ಕೆ ಇಷ್ಟೊಂದು ನೆಗ್ಲಿಜೆನ್ಸಿನ ಅಂತ ಸರ್? ಅಂದರೆ ಇಡೀ ಬೆಂಗಳೂರು ಹಾಗೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇವರು. ಇವತ್ತು ಪಾಪ ಅವರ ಹಣೆ ಬರ ಕಲ್ಲೋಗಿ ನಿಂತ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಅದು ಆ ಸಂದರ್ಭಕ್ಕೆ ಅದು ಬಿತ್ತು, ಇಲ್ಲಾಂದ್ರೆ ಹೊರಟೋಯ್ತು. ಇಲ್ಲೆಲ್ಲೋ ಒಂದು ಕಡೆ ಹೆಬ್ಬಾಳದಲ್ಲಿ ಒಂದು ಕಾಂಪೌಂಡ್ ಬಿದ್ದು ಒಂದು ಹೆಣ್ಮಗು ಸತ್ತೋಗುತ್ತೆ. ಇದೇ ಮುನ್ರತ್ನ ಇವತ್ತೇನು ಶಾಸಕರಿದ್ದಾರೆ ಅವರ ಅಡಿಯಲ್ಲಿ ಕಾರ್ಯ ನಡೆದಿದ್ದು, ಆ ಕೇಸ್ ನನಗೆ ಮುಚ್ಚಾಕ್ಬಿಟ್ರು. ನಿಮ್ಮಲ್ಲಿ ಕೇಸ್ ನಡೆಯೋದು ವಿಚಾರ ದೊಡ್ಡದಲ್ಲ. ಇವತ್ತೇನು ಪ್ರಕರಣಗಳಾಗುತ್ತೆ ಎಷ್ಟೆಷ್ಟೋ ಮುಚ್ಚಾಕ್ಬಿಟ್ಟಿದ್ದಾರೆ. ಇದನ್ನು ಹಾಗೆ ಮುಚ್ಚಾಕ್ಬಿಡ್ತಾರೆ. ಇವತ್ತೇನು ಕಾರ್ಯನಿರ್ವಾಹಕ ಅಧಿಕಾರಿ ನಮ್ಮ ಏನು ಇದು ಇಂಜಿನಿಯರ್ನ ತೆಗೆದು ಅಮಾನತ್ತು ಇಟ್ಟಿದ್ದೀವಿ, ಇನ್ನೊಂದು ಮಾಡಿದ್ದೀವಿ, ಮತ್ತೊಂದು ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅವನು ಒಬ್ಬನೇ ಕಾರಣಕರ್ತ ಅಲ್ಲ ಇದರಲ್ಲಿ. ಇಡೀ ವ್ಯವಸ್ಥೆಯ ನಿರ್ಲಕ್ಷ್ಯ ಇದು. ಇಡೀ ವ್ಯವಸ್ಥೆಯ ನಿರ್ಲಕ್ಷ್ಯ ಇದು. ಆ ಅವಾಂತರಕ್ಕೆಲ್ಲ ಇವರೇ ಸೃಷ್ಟಿ ಮಾಡ್ಕೊಂಡಿರುವಂಥ ಕೆಲವೊಂದಷ್ಟು ಕೆಲಸಗಳೇ ಕಾರಣ ಇದಕ್ಕೆ ಅಷ್ಟೊಂದು ದುರಸ್ತಿ ಮಾಡಬೇಕಾದ ಲೆಕ್ಕಾಚಾರದಲ್ಲಿ ಕಾಂಪೌಂಡಿಂದಾದ್ರೂ ಕೂಡ ಇವ್ರು ಆ ಕಡೆ ಕಣ್ಣೇ ಹಾಯಿಸ್ತಾ ಇಲ್ಲ ಅಂತಂದರೆ ಇವ್ರ ಕಣ್ಣೆಲ್ಲ ಎಲ್ಲಿತ್ತು? ನುಗ್ಗೋದ್ರ ಕಡೆ ಇತ್ತು.
ಇವತ್ತು ಆ ಫ್ಯಾಮಿಲಿಗೆಲ್ಲ ಉತ್ತರ ಕೊಡಿ. ನೀವು 5 ಲಕ್ಷ ಕೊಟ್ಟ ತಕ್ಷಣ ಏನು ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಹೋರಾಟ ಹಾರಾಟ ಏನೇ ಇದ್ರೂ ನಿಮ್ಮ ಮೈಕ್ ಮುಂದೆ ಮಾಡ್ತೀರಿ ಅಷ್ಟೇ, ಅನೌನ್ಸ್ ಮಾಡಿಬಿಟ್ಟು ಹೊರಟು ಬಿಡ್ತೀರಿ. ಇವತ್ತು ನಾನು ಇರೋ ಒಂದು ಜೀವ ಕಳ್ಕೊಂಬಿಟ್ಟೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಅದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ ಇವು ಕೈಯಲ್ಲಿ? ಆಗಲ್ಲ ಸರ್. ಅದಕ್ಕಿಂತ ಅವ್ರು ಇರೋದೇ ಇಲ್ವಲ್ಲ ಸರ್ ಕ್ಷೇತ್ರದೆಲ್ಲ ದೆಹಲಿಗೆ ಹೋಗ್ತಿರ್ತಾರೆ. ದೆಹಲಿ ಟೂರು, ಕುರ್ಚಿ ಟೂರು, ಇವ್ರದ್ದು ಬೇರೆ ಬೇರೆದಕ್ಕೂ ವಾರಗಳು ಮಾಡ್ಕೊಂಡೇ ಕೂತ್ಕೊಂಡಿದ್ದಾವೆ. ಹಾಗಾಗಿ ಇವ್ರಿಗೆ ಸಮಯನೇ ಸಾಲ್ತಾ ಇಲ್ಲ. ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ಸರ್. ನೋಡೋದಕ್ಕೆ ಸಮಯ ಇಲ್ವಲ್ಲ, ಏನಾಗೋದಕ್ಕೆ ಮತ್ತೊಂದಾಗೋಯ್ತು. ಇವ್ರಿಗೆ ನೋಡೋದಕ್ಕೂ ಸಮಯ ಇಲ್ಲ, ಸಮಯ ಪೂರ್ತಿ ಇಲ್ಲಿ ವ್ಯರ್ಥ ಆಗ್ತಾ ಇದೆ. ನನಗಧಿಕಾರ ಬೇಕು ಅಂತೇಳ್ಬಿಟ್ಟು ಇಲ್ಲೇ ಓಡಾಡ್ಕೊಂಡಿದ್ದಾರೆ. ಇರೋ ಹಣ ಅಲ್ಲ ಪಾಪ, ಯಾರೋ ಅವಿವೇಕಿ ಮಾಡಿಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗೆ ಹೋಗ್ತಾ ಇದೆ. ನಿಮಗೆ ಮತ್ತೆ ಎಲ್ಲೂ ಮತ್ತೆ ತುಂಬಿಸೋದಕ್ಕಾಗ್ತಾ ಇಲ್ಲ. ಅವ್ರಿಗೆ ಶಕ್ತಿ ತುಂಬೋದಕ್ಕೆ ಶಕ್ತಿ ಯೋಜನೆ, ಅನ್ನ ಕೊಡೋದಕ್ಕೆ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿರೋದ್ರಿಂದ ಯಾರ್ದು ಟ್ಯಾಕ್ಸ್ ಕಟ್ಟೋನ್ ಮೇಲ್ಗಡೆ ಈ ಕರೆಂಟ್ ಬಿಲ್ ಏರಿಸೋದು, ಪೆಟ್ರೋಲ್ ಬೆಲೆ ಏರಿಸು, ಇನ್ನೊಂದೇನೋ ಮಾಡು, ಇದರಲ್ಲೇ ಕೂತ್ಕೊಂಡು ಕಾಲ ಹರಣ ಮಾಡ್ತಾ ಇದ್ದಾವೆ. ಪಾಪ ಇವತ್ತು ಅವ್ರು ಏನು ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಆ ಕಾಲ ಇದು ಮಾಡ್ತಾಯಿದ್ರು, ದುಡ್ತಾಯಿದ್ರು, ದಿನ ದುಡ್ತಾಯಿದ್ರು. ಅವ್ರ ಬದುಕನ್ನು ಇವತ್ತು ಮತ್ತೆ ತಗೊಂಬಂದು ಇಟ್ಟಂಗೆ ಆಗೋಯ್ತು. ನಮ್ಮ ನಿರ್ಲಕ್ಷ್ಯಕ್ಕೆ ನಾವು ತಗೊಂಬಂದು ನಿಲ್ಸ್ಕೊಂಡಂಗೆ ಆಗೋಯ್ತು. ಇಡೀ ಬೆಂಗಳೂರು ನಲುಗುವ ಪರಿಸ್ಥಿತಿ. ಮೊದಲೇ ನಾವು ಎಲ್ಲದರಲ್ಲೂ ತಲೆ ಬಗ್ಸೋ ಪರಿಸ್ಥಿತಿ ಇದ್ವಿ. ಗುಂಡಿಗಳಿಂದ ನಾವು ಅಲ್ಲೆಲ್ಲೋ ತಲೆ ಬಗ್ಸೋ ಪರಿಸ್ಥಿತಿಲಿ ಇದ್ವಿ. ಇದು ಇನ್ನೊಂಥರ ಅವಾಂತರಕ್ಕೆ, ಬರೀ ಒಂದು ಮಳೆಗೆ ಇಷ್ಟೆಲ್ಲ ಅವಾಂತರ ಆಗೋಯ್ತಲ್ಲ ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡ್ಬೇಕು ನಾವು. ಮುಂದಿನ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.